ಆಡಳಿತ ಪಕ್ಷದ ನಾಯಕ ಆಗುವಂತ ಸಂದರ್ಭದಲ್ಲಿ ನನಗೆ ಅವಕಾಶ ಇತ್ತು, ಅದನ್ನ ತಪ್ಪಿಸಿದ್ರು. ಅದು ಶಕ್ತಿವಂತ ನಾನು. ಆದ್ರೆ ಸಭೆಯಲ್ಲಿ ಹೇಳ್ತಾರೆ ಒಬ್ಬ ಹಿಂದುಳಿದ ನಾನು ಅಷ್ಟು ಶಕ್ತಿವಂತಾನು ಗೊತ್ತಿಲ್ಲ. ನೀವು ಹೇಳಿದ್ಮೇಲೆ ಒಂದ್ಸತಿ ವಿರೋಧ ಪಕ್ಷದ ಸರ್, ಈಗ ಮಾಮೂಲಿ ಕ್ಷೇತ್ರದ ಜನರು ಹೋಗು ಅಂತ ಹೇಳಿದ್ರೆ ಕಾಂಗ್ರೆಸ್ ಹೋಗಕ್ಕೂ ಸಿದ್ಧ, ಎಲ್ಲವೂ ಕೂಡ ಕ್ಷೇತ್ರದ ಜನರ ಮೇಲೆ ಬಿಟ್ಟಿದೆ ಅಂತ ಹೇಳ್ತಾರೆ ಸರ್. ನೋಡಿ ಸರ್, ನನಗೆ ಒಂದು ಇತಿಮಿತಿ ಇದೆ. ನಾನು ಕುಮಾರಣ್ಣರವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡೋದಷ್ಟೇ ನಂಗೆ ಗೊತ್ತಿರೋದು. ಆಮೇಲೆ ನಾನು ಬಿ ಫಾರಮ್ ಕೊಟ್ಟನೋ, ನಾ ಕರ್ಕೊಬಂದೋ, ನಾವೆಲ್ಲ ಕರ್ಕೊಬಂದವರೆಲ್ಲ ಚುನಾವಣೆಯಲ್ಲಿ ಗೆಲ್ಲೋದಾಗಿದ್ದಿದ್ರೆ ಯಾಕೆ ಹಿಂಗಾಯ್ತಿತ್ತು? ಅದ್ಯಾವುದೂ ಅಲ್ಲ. ಏನೇನೋ ಕಾರಣ ಇಟ್ಕೊಂಡು ಕರ್ಕೊಬರ್ತೀವಿ. ಉದ್ದೇಶ ಇರ್ತದೆ ಪಕ್ಷ ಬೆಳೆಸ್ಬೇಕು ಅಂತ. ಪಕ್ಷಕ್ಕೆ ಬೆನ್ನಕ್ಕೆ ಚೂರಿ ಹಾಕೋದ್ರೆ ಏನು ಮಾಡೋಕ್ಕಾಗುತ್ತೆ? ಆಯಿತಾ? ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ನನ್ನನ್ನು ಸೇರಿದಂತೆ ಫಸ್ಟ್ ಕಾರ್ಪೊರೇಟರ್ ಆಗಿರ್ತೀವಿ, ಎಲ್ಲ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರ್ತೀವಿ, MLA ಆಗಬೇಕು ಅಂತ ಆಸೆ, MLA ಮಾಡ್ತಾರೆ. ಆಮೇಲೆ ಮಂತ್ರಿ ಆಗಬೇಕು ಅಂತ ಆಸೆ, ಮಂತ್ರಿ ಆದಮೇಲೆ ಚೆನ್ನಾಗಿರೋ ಪೋರ್ಟ್ಫೋಲಿಯೋ ಬೇಕು ಅಂತ ಆಸೆ. ಪೋರ್ಟ್ಫೋಲಿಯೋ ಕೊಡದೆ ಹೋದರೆ ಬಿರ್ಕ್ ಶುರುವಾಯ್ತದೆ. ಆಯಿತಾ? ಆಮೇಲೆ ಕುಮಾರಸ್ವಾಮಿಯಿಂದ ಅನ್ಯಾಯ ಆಯಿತು, ದೇವೇಗೌಡರಿಂದ ಅನ್ಯಾಯ ಆಯಿತು. ಅರ್ಥ ಆಯ್ತಾ? ಆದರೆ ನಾನು ಹಿಂದೆ ಏನೂ ಇಲ್ಲದೆ ಇದ್ದಾಗ ನನ್ನನ್ನು ಕರ್ಕೊಬಂದು ಈ ಸ್ಟೇಜಿಗೆ ಮಾಡೋರಲ್ಲ, ಅದನ್ನೆಲ್ಲ ಮರ್ತ್ಬಿಡ್ತೀವಿ. ವ್ಯವಸ್ಥೆ ಹಿಂಗಾಗಿದೆ. ನಾನು ಈಗೇನೋ ಆಸೆ ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ, ಆಗದೆ ಹೋದರೆ ನಾಳೆ ಕುಮಾರಣ್ಣನ ಬೈಯೋದು. ಆಯಿತಾ? ಇದು ರಾಜಕೀಯದ ವ್ಯವಸ್ಥೆ. ಈ ಎಲ್ಲ ಕಾರಣದಿಂದ ಬೇಸತ್ತು ಸ್ವಲ್ಪ ನಾನೇ ದೂರ ಇದ್ದೀನಿ. ನನಗೆ ಏನು ಮಾಡೋಕ್ಕಾಗಲ್ಲ. ನಾವು ಬದುಕಿರೋ ತನಕ ಕುಮಾರಣ್ಣವ್ರು ನಂಬಿದ್ದೀವಿ, ನಾವು ಅವ್ರ ಜೊತೆ. ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡೋದೇ GT ಮಾತಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಈಗ ಅವರು ಕೋರ್ ಕಮಿಟಿ ಅಧ್ಯಕ್ಷರಿದ್ದರು, ಸಿದ್ದರಾಮಯ್ಯನವರು ಒಂದು ಹಿಂದುಳಿದವರು ಮುಖ್ಯಮಂತ್ರಿ ಇದ್ದರು, ಕುಮಾರಣ್ಣರವರು ಹಿಂದುಳಿದ ಸಮಾಜ ಇರಲಿ ಅಂತೇಳಿ ಒಂದು ವಿರೋಧ ಪಕ್ಷದ ನಾಯಕನ ಕೊಟ್ಟಿರಬೇಕು. ಮಾತಪ್ಪ ಅದು. ಅದು ರಾತ್ರಿ ಬದಲಾಗೋಯ್ತು. ಇಲ್ಲೊಂದಿನ ಡಿಸೈಡ್ ಆಗಿತ್ತು. GTD ಹೆಸರು ಹೇಳ್ತಿದ್ರು, ಆದರೆ ತಪ್ಪಿಸ್ತಾರೆ ನಾನು ಶಾಸಕನೇ ಅಲ್ವಲ್ರಪ್ಪ. ನಮ್ಮ ಕೇಳಿದಾರೆ ಅಂತ ಸರ್. ಅಲ್ಲ, ನಮ್ಮ ಮಾತೇಲಿ ಬರ್ತದೆ. ನಾನು ಶಾಸಕರೇ ಅಲ್ವಲ್ಲ. ಅದೇ ನಿಮ್ಮಿಂದ ನನಗೆ ಗೊತ್ತಾಯ್ತಾಯ್ತು ನಾನು ಅಷ್ಟು ಪಕ್ಷದಲ್ಲಿ ಬಲಿಷ್ಠ ಇದ್ದೀನ ಅಂತ ಒಂದ್ಸತಿ ನೋಡ್ಕೋತೀನಿ. ಕರೀಲಿಲ್ಲ ನೋಡ್ರಿ, ನಾನು ಹೇಳ್ತಾ ಇದ್ದೀನಲ್ಲ, ದೇವೇಗೌಡರು ಸಾಹೇಬರು ಅವ್ರ ಜೊತೆ ಮಾತನಾಡಿ ಪ್ರಚಾರಕ್ಕೆ ಕರೆದಿದ್ದಾರೆ. ಇನ್ಯಾರು ಕರಿಬೇಕು? ನೀವು ದೇವೇಗೌಡ ಸಾಹೇಬ್ರ ಜೊತೆ ಮಾತಾಡಿ. ಮೈಸೂರಿಗೆ ಬಂದಾಗಲೂ ಫೋನ್ ಮಾಡೋದಿಲ್ಲ. ದೇವೇಗೌಡ ಸಾಹೇಬ್ರು ಕೇಳಿ, ದೇವೇಗೌಡ ಸಾಹೇಬ್ರು ಕೇಳಿ ಅನ್ನಲ್ಲ. ದೇವೇಗೌಡ ಸಾಹೇಬ್ರನ್ನ ಫೋನ್ ಮಾಡೋರ ಇಲ್ವಾ ಅಂತ ಅವ್ರನ್ನ ಕೇಳಿ. ನಾನು ಹೇಳಿದ್ನಲ್ಲ ನಿಮಗೆ, ನಾನು ಈಗಲೂ ಹೇಳಿದ್ದೀನಿ. ನಾನು ಹಿಂದೆನೂ ಒಂದು ಸಾರಿ ಡೈರಿ ಎಲೆಕ್ಷನ್ ಹೇಳಿದ್ದೆ. ನನ್ನ ಕ್ಷೇತ್ರದ ಜನ MLA ಮಾಡಿದ್ದಾರೆ, ನನ್ನ ನಾಯಕರು ಮಂತ್ರಿ ಮಾಡಿದ್ದಾರೆ. ನಾನು ಏನು ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ನನ್ನ ಶಕ್ತಿ ಮೀರಿ ನಾನು ಋಣ ತೀರಿಸಿದ್ದೀನಿ. ನನ್ನಿಂದ ಏನಾರು ಅವ್ರಿಗೆ ತೊಡಕಾಗೋದಾದರೆ ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಚಾಮುಂಡಿ ಬೆಟ್ಟಕ್ಕೆ ಬರಲಿ, ನಾನು ಸಾರ್ವಜನಿಕ ಜೀವನಕ್ಕೆ ಗುಡ್ ಬೈ ಹೇಳ್ತೀನಿ, ಯಾವ ಚುನಾವಣೆಗೂ ನಿಲ್ಲಲ್ಲ. ನಾನು ಬದುಕಿರೋವರೆಗೆ ಕುಮಾರಣ್ಣನ ಜೊತೆ ಇರ್ತೀವಿ.